ನ್ಯೂಸ್ಗೆ ಸ್ವಾಗತ. ನಾನು ನವ್ಯ. ಇದೀಗ ಹೆಡ್ಲೈನ್ಸ್. ಕಲಬುರಗಿ ಜಿಲ್ಲೆಯಲ್ಲಿ ಬಿಟ್ಟು ಬಿಡದೆ ಕಾಡ್ತಾ ಇದೆ ಮಳೆ. ಕೋರಳ್ಳಿ ಅಬರ್ಜಾ ಡ್ಯಾಂ ಭರ್ತಿ. ಮಳೆಯಿಂದ ಹಾನಿಯಾದ ಪ್ರದೇಶಗಳಿಗೆ ಅಧಿಕಾರಿಗಳ ಭೇಟಿ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ. ಕೃಷ್ಣಾ ನದಿ ದಡದಲ್ಲಿರುವ ಗ್ರಾಮಗಳಿಗೆ ಪ್ರವಾಹ ಭೀತಿ. ಇನ್ಮುಂದೆ ನದಿಯಲ್ಲಿ ತೆಪ್ಪ ಹಾಕೋದು ನಿಷೇಧ. ಮಾಲೀಕರ ದುಡ್ಡಿನ ಆಸೆಗೆ ಎತ್ತುಗಳಿಗೆ ಚಿತ್ರಹಿಂಸೆ. ಮರಳು ಸಾಗಾಣಿಕೆಗೆ ಎತ್ತುಗಳ ಬಳಕೆ. ಮೂಕ ಪ್ರಾಣಿಗಳ ನೋವಿಗೆ ಇಲ್ವಾ ಬೆಲೆ? ಕುರಿ ವ್ಯಾಪಾರಕ್ಕೆಂದು ಬಂದು ಕುರಿಗಾಹಿ ಕೊಲೆ. ಮಗ ಕಿರುಚಿದ್ದಕ್ಕೆ ಕಳ್ಳರು ಪರಾರಿ. ಕೋಲಾರ ಜಿಲ್ಲೆಯಲ್ಲಿ ನಡೆದ ಅಮಾನವೀಯ ಘಟನೆ. ಮುದ್ದೇಬಿಹಾಳ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಇನಚಗಲ್ ಗ್ರಾಮದಲ್ಲಿ ಕೆಲವು ತಿಂಗಳ ಹಿಂದೆ ಸಿಡಿಲು ಬಡಿದು ಸಾವನ್ನಪ್ಪಿದ ವ್ಯಕ್ತಿಯ ಕುಟುಂಬಕ್ಕೆ ಶಾಸಕರಾದಂಥ ಎಎಸ್ ಪಾಟೀಲ್ ಪರಿಹಾರವನ್ನ ನೀಡಿದ್ದಾರೆ. 5 ಲಕ್ಷ ರೂಪಾಯಿ ಚೆಕ್ ಅನ್ನು ಅವರು ಇವತ್ತು ವಿತರಿಸಿದ್ರು. ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಮಳಗಿ ಹಾಗೂ ಮುದ್ದೇಬಿಹಾಳ ಸರ್ಕಲ್ ಇನ್ಸ್ಪೆಕ್ಟರ್ ವಾಗ್ಮೋರೆ, ಬಿಜೆಪಿಯ ಧುರೀಣರಾದ ಮಲ್ಕೇಂದ್ರ ಗೌಡ ಬಿರಾದಾರ್ ಹಾಗೂ ಹಲವಾರು ಗ್ರಾಮದ ಗಣ್ಯರು ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲೆಯಲ್ಲಿ 2 ದಿನದಿಂದ ಸುರಿದ ಭಾರೀ ಮಳೆಗೆ ಆಳಂದ ತಾಲೂಕಿನಲ್ಲಿರುವ ಕೋರಳ್ಳಿ ಅಮರ್ಜಾ ಡ್ಯಾಂ ಭರ್ತಿಯಾಗಿದ್ದರಿಂದ ಎಲ್ಲಾ ಗೇಟ್ ತೆರೆದು ನೀರು ಬಿಡಲಾಗಿದೆ. ಇದರಿಂದ ಹೆಚ್ಚು ನೀರು ಹರಿದು ಬಂದಿರೋದ್ರಿಂದ ಬೂಸನೂರು ಮತ್ತು ಕೋರಳ್ಳಿ ಗ್ರಾಮಗಳ ರಸ್ತೆಗಳು ಮತ್ತು ಹೊಲಗಳು, ಬೆಳೆಗಳು ಸಂಪೂರ್ಣವಾಗಿ ಹಾಳಾಗಿವೆ. ಇದರಿಂದ ರೈತರು ಕಣ್ಣೀರು ಸುರಿಸುವಂತಾಗಿದೆ. ಮಳೆಯಿಂದ ಹಾನಿಯಾದ ಪ್ರದೇಶಗಳಿಗೆ ತಾಲೂಕಿನ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹಾಗೆ ಹಾನಿಯಾದಂತಹ ರೈತರ ಬೆಳೆಗಳಿಗೆ ಸರ್ಕಾರದಿಂದ ಪರಿಹಾರ ಒದಗಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಕೊರೋನಾ ರೋಗದ ವಿರುದ್ಧ ಹೋರಾಡ್ತಾ ಇರೋ ಕೊರೋನಾ ವಾರಿಯರ್ಸ್ಗಳಾದ ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ ಹಾಗೂ ಆಶಾ ಕಾರ್ಯಕರ್ತೆಯರಿಗೆ ಮೂಡಲಗಿ ತಾಲೂಕಿನ ವಡೇರಹಟ್ಟಿ ಗ್ರಾಮದಲ್ಲಿ ಸನ್ಮಾನವನ್ನ ಮಾಡಲಾಯಿತು. ಇಂದು ಮಂಜುನಾಥ ಡಂಗ ಅವರ ನೇತೃತ್ವದಲ್ಲಿ ಆಶಾ ಕಾರ್ಯಕರ್ತೆಯರು ಹಾಗೂ ವೈದ್ಯರಿಗೆ ಮತ್ತು ಊರಿನ ಗಣ್ಯರಿಗೆ ಸತ್ಕಾರ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಈ ಕೊರೋನಾ ವಾರಿಯರ್ಸ್ ಅಂದ್ರೆ ಹೆಂಗಂದ್ರ ಜೀವದ ಜೊತೆ ಒಂದು ಯುದ್ಧ ಮಾಡಿ ಗೆಲ್ಲುವ ಸಿಚುವೇಶನ್ ಬಂದೈತಿ. ಅಂತವ್ರಿಗೆ ಸತ್ಕಾರ ಮಾಡೋದಂದ್ರೆ ನನಗೂ ಈ ಕಾರ್ಯಕ್ರಮದಾಗ ಭಾಗವಹಿಸೋದಕ್ಕೆ ಒಂದು ಪುಣ್ಯ ಅಂತ ಹೇಳಿ ಭಾವಿಸ್ತೇನೆ. ಯಾಕಂದ್ರೆ ಅಭಿನಂದನೆ ಸಲ್ಲಿಸೋದು ಇದನ್ನ ಮಾಡೋದಂದ್ರೆ ಬಹಳ ಕಡಿಮೆ ಇದೆ. ಇದನ್ನ ನೋಡಿ ನಮ್ಮ ಗ್ರಾಮದಾಗೂ ಈ ತರ ಕಾರ್ಯಕ್ರಮ ಮಾಡ್ಬೇಕಂತ ಹೇಳಿ ತಿಳ್ಕೊಂಡದು. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ಮೇಲ್ಭಾಗದಲ್ಲಾಗ್ತಾ ಇರೋ ಭಾರೀ ಮಳೆಗೆ ಕೃಷ್ಣಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಇದರಿಂದ ಅನೇಕ ಗ್ರಾಮಗಳು ಪ್ರವಾಹದ ಭೀತಿಯನ್ನ ಎದುರಿಸ್ತಾ ಇವೆ. ಇನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ರಾಯಚೂರು ತಾಲೂಕಿನ ಕೃಷ್ಣಾ ನದಿ ದಡದಲ್ಲಿರುವ ಗ್ರಾಮಗಳಿಗೆ ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ನದಿ ದಡದ ಹತ್ತಿರ ಹೋಗೋದನ್ನ ನಿಷೇಧಿಸಿದೆ ಹಾಗೂ ನದಿಯಲ್ಲಿ ತೆಪ್ಪ ಹಾಕೋದನ್ನ ನಿಷೇಧಿಸುವಂತೆ ಆದೇಶವನ್ನ ಹೊರಡಿಸಿದೆ. ಸಿಂಧನೂರು ತಾಲೂಕಿನಲ್ಲಿ ಅತ್ಯಾಧುನಿಕ ಯಂತ್ರೋಪಕರಣಗಳು ಬಂದ ಹಿನ್ನೆಲೆ ಕೃಷಿ ಚಟುವಟಿಕೆಗಳಿಗೆ ಎತ್ತುಗಳ ಬಳಕೆ ಕಡಿಮೆಯಾಗಿದೆ. ತಮ್ಮ ಅತಿಹಾಸೆಗೆ ಕೆಲ ಜನರು ಮರಳು ಸಾಗಣೆಗೆ ನಿಂತಿದ್ದು ಎತ್ತುಗಳಿಗೆ ಸಾಮರ್ಥ್ಯಕ್ಕಿಂತ ಅಧಿಕ ಭಾರ ಹಾಕಿ ಎಳೆಯದೇ ಇದ್ದಲ್ಲಿ ಅವುಗಳನ್ನು ಮನಸೋ ಇಚ್ಛೆ ತಳಿಸೋದರ ಮೂಲಕ ಹಿಂಸೆ ನೀಡುತ್ತಿದ್ದಾರೆ. ಅವರ ವಿರುದ್ಧ ಸಂಬಂಧಪಟ್ಟಂತ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮಾಜ ಸೇವಕರಾದ ಜೆ ನಾಗರಾಜ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ನಗರದ ವಿಲ್ಸನ್ ಗಾರ್ಡನ್ನಲ್ಲಿ ಗಣೇಶ ಬಿಸಿನೆಸ್ ಸೊಲ್ಯೂಷನ್ ವತಿಯಿಂದ ಸುಮಾರು 150 ಪೌರ ಕಾರ್ಮಿಕರಿಗೆ ಸೀರೆ ವಿತರಣೆ ಮಾಡಲಾಯಿತು. ಜೊತೆಗೆ ಅಂಗವಿಕಲರಿಗೆ ವೀಲ್ ಚೇರ್ ಸೇರಿದಂತೆ ವೃದ್ಧಾಶ್ರಮದಲ್ಲಿರುವ ಸುಮಾರು 175 ವೃದ್ಧರಿಗೆ ಅನ್ನದಾನವನ್ನ ಮಾಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಬಾಬು, ಪ್ರದೀಪ್ ಕುಮಾರ್, ಸಂಜಯ್, ಕಾರ್ತಿಕ್, ಸಂತೋಷ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ರಸ್ತೆಗೆ ಬೀಡಾಡಿ ದನಗಳನ್ನ ಬಿಟ್ಟರೆ ಅವುಗಳನ್ನು ಗೋಶಾಲೆಗೆ ಹಾಕಲಾಗುತ್ತದೆ ಎಂದು ನಗರಸಭೆ ಪೌರಾಯುಕ್ತ ಆರ್.ವಿ. ವಿರೂಪಾಕ್ಷ ಮೂರ್ತಿ ಸಿಂಧನೂರು ತಾಲೂಕಿನ ನಗರಸಭೆ ಕಾರ್ಯಾಲಯದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ನಗರದ ಪ್ರಮುಖ ಬೀದಿಗಳಲ್ಲಿ ಬೀಡಾಡಿ ದನಗಳ ಹಾವಳಿಯಿಂದಾಗಿ ವಾಹನ ಸವಾರರಿಗೆ, ಪಾದಾಚಾರಿಗಳಿಗೆ, ತಳ್ಳು ಬಂಡಿ ವ್ಯಾಪಾರಸ್ಥರಿಗೆ ತೀವ್ರ ತೊಂದರೆಯಾಗ್ತಾ ಇದ್ದು, ಕೂಡಲೇ ಬೀಡಾಡಿ ದನಗಳ ಮಾಲೀಕರು ಅವುಗಳನ್ನು ತಮ್ಮ ಮನೆಯಲ್ಲಿ ಕಟ್ಟಿಕೊಳ್ಳಿ. ತಪ್ಪಿದಲ್ಲಿ ಇನ್ನೂ 2 ದಿನಗಳಲ್ಲಿ ಯಾವ ಮುಲಾಜಿಲ್ಲದೆ ಅವುಗಳನ್ನು ಜಪ್ತಿ ಮಾಡಿ ಅವುಗಳನ್ನು ಗೋಶಾಲೆಗೆ ಬಿಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಗಂಗಾವತಿ ರಸ್ತೆಯಲ್ಲಿ ಮತ್ತು ಕುಷ್ಟಗಿ ರಸ್ತೆ, ರಾಯಚೂರು ರಸ್ತೆಯಲ್ಲಿ ಬಹಳಷ್ಟು ಬಿಡಾಡಿ ದನಗಳು ಮತ್ತು ಗೋವುಗಳು ಮಲ್ಕೊಂಡಿದ್ದಾವೆ, ಓಡಾಡ್ತಾ ಇದ್ದಾವೆ. ಇದರಿಂದ ಸಾರ್ವಜನಿಕರಿಗೆ ಮತ್ತು ಸಂಚಾರಕ್ಕೆ ಭಾಳಷ್ಟು ಅಡ್ಡಿ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ. ನಾನು ಯಾರು ಅವರು ಬಿಡಾಡಿ ದನಗಳ ಮಾಲೀಕರಿರ್ತಾರೆ
ಗೋ ಮಾಲೀಕರಿರ್ತಾರೆ ಅವರಿಗೆ ನಾನು ಆರ್ಡ್ರ್ ಮಾಡ್ತಾಯಿದ್ದೀನಿ. ಈ ಹಿಂದೆಲ್ಲ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ. ಈಗ ಆರ್ಡ್ರ್ ಮಾಡ್ತಾಯಿದ್ದೀನಿ. ಇಮ್ಮಿಡಿಯೇಟಾಗಿ ವಿತಿನ್ 2 ಡೇಸ್ ಒಳಗಡೆ ಶುಕ್ರವಾರ, ಶನಿವಾರ, ಸಂಡೇ ಒಳಗಡೆ ಅವುಗಳನ್ನೆಲ್ಲ ತಮ್ಮ ವಶಕ್ಕೆ ತಗೊಂಡು ಒಂದು ಅವ್ರ ಗೋಶಾಲೆ ಇರುತ್ತೋ ಅಥವಾ ಅವ್ರ ಪ್ರೈವೇಟ್ ಯಾವುದಾದ್ರೂ ಅವ್ರ ಜಾಗದಲ್ಲಿ ಅವರು ಅದನ್ನು ವಶಕ್ಕೆ ಪಡೆದು ಅದನ್ನು ಕಟ್ಟಾಕಬೇಕು. ಯಾವುದೇ ರೀತಿಯ ಗೋವುಗಳನ್ನು, ದನಗಳನ್ನು ರಸ್ತೆಗೆ ಬಿಡಬಾರ್ದು. ಒಂದು ವೇಳೆ ಬೈ ಮಂಡೆಯಿಂದ ಬಿಟ್ಟಿದ್ದೇ ಆಗಿದ್ದಲ್ಲಿ ನಾನು ನಿರ್ದಾಕ್ಷಿಣ್ಯವಾಗಿ ಅವುಗಳನ್ನು ಗೋಶಾಲೆಗೆ ನಾನು ತಗೊಂಡೋಗಿ ಅದು ಬಿಡೋ ವ್ಯವಸ್ಥೆ ನಾವು ಮಾಡ್ತೀವಿ. ಇದಕ್ಕೆ ಯಾವುದೇ ರೀತಿಯ ಮುಲಾಜಿಲ್ಲದೆ ನಾನು ಹೇಳ್ತಾ ಇದ್ದೀನಿ. ಮತ್ತು ಮುಂದೆ ಅವರು ಏನು ಬಿಡಾಡಿ ದನದ ಮಾಲೀಕರು ಬಂದು ರಿಕ್ವೆಸ್ಟ್ ಮಾಡಿಕೊಂಡ್ರೂ ಸಹ ನಾನು ಅದನ್ನು ಬಿಡುವ ಅವಕಾಶ ಇರೋದಿಲ್ಲ. ದಯಮಾಡಿ ಇದಕ್ಕೆ ಅವಕಾಶ ಕೊಡದೆ ಬಿಡಾಡಿ ದನ ಮಾಲೀಕರು ತಮ್ಮ ಗೋವುಗಳನ್ನು, ದನಗಳನ್ನು ತಾವು ವಶಕ್ಕೆ ಪಡೆದು ತಮ್ಮ ಪ್ರೈವೇಟ್ ಜಾಗದಲ್ಲಿ ಕಟ್ಟಾಕಬೇಕಂತೇಳಿ ನಾನು ಸಿನ್ನೂರು ನಗರ ಸಾರ್ವಜನಿಕರ ಪರವಾಗಿ ನಗರಸಭೆಯಿಂದ ನಾನು ಅವರಿಗೆ ಮನವರಿಕೆ ಮಾಡ್ತಾಯಿದ್ದೀನಿ. ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಶೀಲಹಳ್ಳಿ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದ್ದು, ಆಲಮಟ್ಟಿ, ಘಟಪ್ರಭಾ, ಮಲಪ್ರಭಾ ಜಲಾನಯನ ಪ್ರದೇಶದಲ್ಲಿ ಭಾರೀ ಪ್ರಮಾಣದ ಮಳೆ ಬಿದ್ದಿದ್ದರಿಂದ ನಾರಾಯಣಪುರ ಅಣೆಕಟ್ಟೆಗೆ 1.70 ಲಕ್ಷ ಕ್ಯೂಸೆಕ್ಸ್ ನೀರು ಹರಿಬರ್ತಾ ಇರೋ ಕಾರಣ ನಾರಾಯಣಪುರ ಅಣೆಕಟ್ಟೆಯ 22 ಕ್ರಸ್ಟ್ ಗೇಟ್ಗಳ ಮೂಲಕ ಕೃಷ್ಣಾ ನದಿಗೆ ಹೆಚ್ಚುವರಿ ನೀರು ಹರಿಬಿಡಲಾಗಿದೆ. ನದಿ ಪಾತ್ರದ ಜನತೆ, ಜಾನುವಾರುಗಳ ಸುರಕ್ಷತೆಗೆ ಈಗಾಗಲೇ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ತಾಲೂಕಿನಾದ್ಯಂತ 42.4 ಇಂಚು ಮಳೆ ಸುರಿದ ಹಿನ್ನೆಲೆ ಬೂದಿಹಾಳ ಪಿಎಚ್ ಗ್ರಾಮದ ಜನರು ಹಳ್ಳದಾಚೆಗೆ ಬರುವ ಹೊಲಕ್ಕೆ ಹೋಗಿದ್ರು. ಮಳೆಯ ನೀರು ಹೆಚ್ಚಾದ ಕಾರಣ ಹಳ್ಳ ದಾಟೋದಕ್ಕೆ ಗ್ರಾಮಸ್ಥರು ಪರದಾಡ್ತಾ ಇದ್ದು, ಹೊಲದ ನಡುಗಡ್ಡೆಯಲ್ಲೇ ಗ್ರಾಮಸ್ಥರು ಸಿಲುಕಿ ಹಾಕಿಕೊಂಡಿದ್ರು. ಸುದ್ದಿ ತಿಳಿದು ತಕ್ಷಣ ಸ್ಥಳಕ್ಕೆ ಸಿಂದಗಿ ತಾಲೂಕಿನ ತಹಶೀಲ್ದಾರ್ ಸಂಜೀವಕುಮಾರ ಹಾಗೂ ಅಗ್ನಿಶಾಮಕ ದಳ ಆಗಮಿಸಿದ್ದು, ಹೊಲದಲ್ಲಿ ಸಿಲುಕಿಕೊಂಡ ಸಂತ್ರಸ್ತರನ್ನ ರಕ್ಷಣೆ ಮಾಡಿ ಗ್ರಾಮಕ್ಕೆ ತರುವ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿದ್ದಾರೆ. ಶಿಕ್ಷಣ ಕ್ಷೇತ್ರವನ್ನು ಬಲಪಡಿಸಲು ಚೌಡಾರೆಡ್ಡಿಗೆ ಮತ ನೀಡಿ ಎಂದು ಶಿವಶಂಕರ್ ತಿಳಿಸಿದರು. ತಿಪಟೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಶಿವಶಂಕರ್, ಶಿಕ್ಷಕರ ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದು ಅವುಗಳನ್ನು ಪರಿಹರಿಸುವಲ್ಲಿ ಜೆಡಿಎಸ್ ಪ್ರಯತ್ನಿಸ್ತಾ ಇದೆ. ದೇಶದಲ್ಲಿ ಶಿಕ್ಷಣ ಕ್ಷೇತ್ರವನ್ನು ಬಲಪಡಿಸಿ ದೇಶವನ್ನು ಅಭಿವೃದ್ಧಿಪಡಿಸಲು ಜೆಡಿಎಸ್ನ ಅಭ್ಯರ್ಥಿ ಚೌಡಾರೆಡ್ಡಿ ತೂಪಲ್ಲಿಗೆ ಮತ ನೀಡಿ. ಅವರು ಕಳೆದ ಬಾರಿ ಚುನಾವಣೆಯಲ್ಲಿ ಗೆದ್ದು ಸಾಕಷ್ಟು ಕೆಲಸಗಳನ್ನ ಮಾಡಿದ್ದಾರೆ. ಆದರೆ ಬಿಜೆಪಿಯವರು ವೀರಶೈವ ಮತಗಳು ನಮ್ಮ ಪಕ್ಷಕ್ಕೆ ಎಂದು ಮಾತನಾಡುತ್ತಾರೆ. ಜಾತಿಯ ಆಧಾರದ ಮೇಲೆ ಚುನಾವಣೆ ಮಾಡೋದಕ್ಕೆ ಆಗೋದಿಲ್ಲ. ಎಲ್ಲಾ ಪಕ್ಷಗಳು, ಎಲ್ಲಾ ಜಾತಿಯವರು ಇದ್ದಾರೆ. ದಯವಿಟ್ಟು ಎಲ್ಲರೂ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಚೌಡಾರೆಡ್ಡಿಗೆ ಮತ ಹಾಕುವಂತೆ ಪ್ರೇರೇಪಿಸಿ ಎಂದರು. ಬಿಜೆಪಿ ಕಾಂಗ್ರೆಸ್ಗೆ ಯಾವತ್ತೂ ಕೂಡ ಅವಕಾಶಗಳು ಬಂದೇ ಇಲ್ಲ. ಪ್ರಬುದ್ಧರು ಎಂದೂ ಕೂಡ ಕಾಂಗ್ರೆಸ್ಗೆ ಮತದಾನ ಮಾಡಿದ ಇತಿಹಾಸ ಇಲ್ಲ. ಹಾಗಾಗಿ ಇವತ್ತು ಚುನಾವಣೆ ನಡೀತಾ ಇರತಕ್ಕಂಥದ್ದು ಜೆಡಿಎಸ್ ಮತ್ತು ಬಿಜೆಪಿಗೆ ಅನ್ನೋದನ್ನು ತಾವೆಲ್ಲ ತಿಳ್ಕೊಂಡಿದ್ದೀರಿ ಅಂತ ನಾನು ಭಾವಿಸಿದ್ದೇನೆ. ಇತ್ತೀಚೆಗೆ ನಿಧನ ಹೊಂದಿದ ರಾಜ್ಯಸಭಾ ಸದಸ್ಯ ಅಶೋಕ್ ಗಸ್ತಿ ಅವರ ಸ್ಥಾನಕ್ಕೆ ಅವರ ಪತ್ನಿಯನ್ನ ನೇಮಕ ಮಾಡಬೇಕೆಂದು ಬಿಜೆಪಿ ಮಂಡಲ ಕಾರ್ಯದರ್ಶಿ ಲಿಂಗಸೂರು ಜ್ಯೋತಿ ಸುಕುಂದ್ ಮತ್ತು ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹಿಳಾ ಮೋರ್ಚಾ ರಾಯಚೂರು ಶುಭಾ ಕಟೌ ಸರ್ಕಾರಕ್ಕೆ ಒತ್ತಾಯಿಸಿದರು. ಅಶೋಕ್ ಗಸ್ತಿ ಅವರು 30 ರಿಂದ 40 ವರ್ಷಗಳ ಕಾಲ ಬಿಜೆಪಿ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಆದರೆ ಮಹಾಮಾರಿ ಕೊರೋನಾ ಸೋಂಕಿಗೆ ಬಲಿಯಾಗಿರುವುದು ನೋವಿನ ಸಂಗತಿ. ಅಧಿಕಾರ ಅನುಭವಿಸುವ ಮುನ್ನವೇ ಮೃತಪಟ್ಟಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರವು ಅಶೋಕ್ ಗಸ್ತಿ ಅವರ ಪತ್ನಿಗೆ ಸ್ಥಾನ ನೀಡಬೇಕು ಅಂತ ಆಗ್ರಹಿಸಿದ್ರು. ಅವರು ಹುಟ್ಟು ಹೋರಾಟಗಾರರು ಹೌದು, ಸಂಘ ಪರಿವಾರದಿಂದ ಬಂದವರು, ಎವಿಪಿಯಿಂದ ಹಿಡ್ಕೊಂಡು ಅವರು ಅಂಥ ದೊಡ್ಡ ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ. ಅವರು ಭಾಳ ಕಷ್ಟಜೀವಿಗಳು. ಸಂಘಟನೆಗಂದರೆ ತುಂಬ ಅವರೇ ಸಂಘಟನೆ ಬಂತಂದರೆ ಅವರೇ ಶ್ರೀಮಂತರು. ಅಂಥ ಬಡ ಸುಮಾ ಅವರಿಗೆ ಇದು ರಾಜ್ಯಸಭಾ ಸದಸ್ಯತ್ವ ಕೊಡಬೇಕಂತ ನಾವು ಮನವಿ ಮಾಡ್ಕೊತೀವಿ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಡವಲಗ ಗ್ರಾಮದಲ್ಲಿ ಅನೇಕ ಮನೆಗಳು ನೆಲಸಮಗೊಂಡಿದ್ದು, ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆಯಲ್ಲಿದ್ದ ವಸ್ತುಗಳೆಲ್ಲ ಸುಟ್ಟು ಕರಕಲಾಗಿದ್ದು, ಮನೆಯವರು ಬೀದಿಗೆ ಬಿದ್ದಿದ್ದಾರೆ. ಇನ್ನು ಸ್ಥಳಕ್ಕೆ ಅಗ್ನಿಶಾಮಕ ದಳ ಬಂದಿದ್ದು ಬೆಂಕಿ ನಂದಿಸುವ ಪ್ರಯತ್ನ ಮಾಡಿದ್ದಾರೆ. ಇನ್ನು ಸುದ್ದಿ ತಿಳಿದ ತಕ್ಷಣ ಸ್ಥಳಕ್ಕೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮಹೇಶ್ ನಾಯಕ್ ಭೇಟಿ ನೀಡಿ ನೊಂದ ಕುಟುಂಬಕ್ಕೆ 10,000 ರೂಪಾಯಿ ಧನ ಸಹಾಯ ಮಾಡಿ ಸಾಂತ್ವನ ಹೇಳಿದ್ದಾರೆ. ಆಗ್ಯದ್ರಿ ಅಚಾನಕಂದ ಕರೆಂಟ್ ಶಾಕ್ ಹಾಕಿ ಇದು ಆಗ್ಬೋದ ಸರ್. ಗೌರ್ಮೆಂಟ್ದಿಂದ ಎಲ್ಲ ಅಧಿಕಾರಿಗಳು ಬಂದು ಇದು ಗಮನಕ್ಕೆ ತಂದಿದ್ರು. ಅವರೆಲ್ಲ ಬಂದಿತ್ತು. ಒಂದು ಹೆಚ್ಚಿನ ಪರಿಹಾರ ಬಡವರು ಸಿಗಿಲ್ಲ, ಪರಿಸ್ಥಿತಿ
ಎಲ್ಲರಿಗೆ ಇಡೀಟ್ ಹೇಳ್ಬೇಕು. ಅದನ್ನು ಕಾಗದ ಪತ್ರ ಎಲ್ಲ ಸಾಲಿವ್ರಿ ಹಾಂ ಒಟ್ಟು ಏನಾಗಬೇಕೆಲ್ಲ ಹಾಳಾಗ್ಯದ ನೋಡ್ರಿ ಸರ್. ಚಲೋ ಬ್ಯಾಟ್ರಿ ಎಲ್ಲ ರೀ ಎಲ್ಲ ಒಟ್ಟು ಏನು ಇಡ್ಬೇಕು ಎಲ್ಲ ಒಂದೊಂದು ಮನೆ ಒಟ್ಟು ಸ್ವಲ್ಪ ಬಂಗಾರ ಬೆಳ್ಳಿ ಕಿವಿ ಮಕ್ಕಳು ವಸ್ತು ಬಡಿ ಎಲ್ಲ ಹಾಳಾಗ್ಯದ ನೋಡ್ರಿ. ಸತತ ಪ್ರಯತ್ನ ಹಾಗೂ ನಿರಂತರ ಶ್ರಮದಿಂದ ಎಂಥ ಉನ್ನತ ಮಟ್ಟಕ್ಕಾದರೂ ತಲುಪಬಹುದು ಅನ್ನೋದಕ್ಕೆ ಒಬ್ಬ ಹಳ್ಳಿ ಹುಡುಗನ ಸಾಧನೆಯೇ ಸಾಕ್ಷಿಯಾಗಿದೆ. ಸಿರವಾರ ತಾಲೂಕಿನ ಜೆ ಜಡಲಾದಿನ್ನಿ ಗ್ರಾಮದ ನಿವಾಸಿಯಾದ ಪ್ರಮೋದ್ ಸಿರಿವಾರ ಪಟ್ಟಣದ ಬಯ್ಯಾಪುರ ಕಾಲೇಜಿನಲ್ಲಿ ಐಟಿಐ ಓದ್ತಾ ಕಬಡ್ಡಿಯಲ್ಲಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಉತ್ತಮ ಸಾಧನೆಗೈಯುವ ಮೂಲಕ ರಾಷ್ಟ್ರಮಟ್ಟದ ಕಬಡ್ಡಿ ಪಂದ್ಯದಲ್ಲಿ ಭಾಗವಹಿಸಿ ಹಿಮಾಚಲ ಪ್ರದೇಶದಲ್ಲಿ ತೆಲಂಗಾಣದ ವಿರುದ್ಧ ಜಯಗಳಿಸಿ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಈ ವಿದ್ಯಾರ್ಥಿಯ ಸಾಧನೆಗೆ ಕಾಲೇಜಿನ ಪ್ರಾಚಾರ್ಯರಾದ ಅಮರೇಶ್ ನಂದರೆಡ್ಡಿ, ಆಡಳಿತ ಮಂಡಳಿ ಪಾಲಕರು ಸೇರಿದಂತೆ ಗ್ರಾಮಸ್ಥರು ಅಭಿನಂದಿಸಿದ್ದಾರೆ. ನನ್ನ ಸಾಧನೆ ಸ್ಫೂರ್ತಿ ನಮ್ಮ ಶಿವಕುಮಾರ್ ಅಂತ ನಮ್ಮ ಫ್ರೆಂಡು. ನಾವು ಬೆಳಗ್ಗೆ ಮತ್ತೆ ಮಾರ್ನಿಂಗ್ ಅಂದರೆ ಹೆವಿ ವರ್ಕ್ ಮಾಡ್ತಾರೆ, ರನ್ನಿಂಗು ಎಲ್ಲ ಥರ ಅದಕ್ಕೆ ಏನು ಬೇಕು ಎಲ್ಲ ಥರದ್ದು ಟ್ರೈನಿಂಗ್ ಕೊಟ್ಟಿದ್ದಾರೆ ನನಗೆ. ಅವರೇ ನನಗೆ ಸಪೋರ್ಟ್ ಸಪೋರ್ಟಿಂದ ಅವರು ಶಿವಕುಮಾರ್ ಇದ್ದಾರೆ. ಮತ್ತು ನಮ್ಮ ಕಾಲೇಜು ಅಂದರೆ ಸುಗ್ರೇಶ್ವರ ಐಟಿಐ ಕಾಲೇಜು ಮತ್ತು ಅಮರಗೌಡ ಬಯ್ಯಾಪುರ ಮತ್ತು ಪದವಿ ಮಹಾವಿದ್ಯಾಲಯವು ನಮ್ಮ ಸರು ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲಿ ಫಸ್ಟ್ ಬಂದಿದ್ದಕ್ಕೆ ಅವರು ನನ್ನ ಬೆನ್ನ ತಟ್ಟಿ ಅದಕ್ಕೆ ಏನು ಸೌಲಭ್ಯ ಬೇಕು ಅಂತ ಕೇಳಿದಾಗ ಅವರೆಲ್ಲ ನನಗೆ ಕೊಡಿಸಿದ್ದಾರೆ. ಪ್ರಮೋದ್ ಅನ್ನುವಂಥ ವಿದ್ಯಾರ್ಥಿ ನಮ್ಮ ಶ್ರೀ ಸುಗ್ರೇಶ್ವರ ಐಟಿಐ ಕಾಲೇಜಿನಲ್ಲಿ ದ್ವಿತೀಯ ತರಗತಿಯಲ್ಲಿ ಅಭ್ಯಾಸ ಮಾಡುತ್ತಿದ್ದು, ಈ ವಿದ್ಯಾರ್ಥಿಯು ಜಾಗೃತಿ ಗ್ರಾಮೀಣ ವಿದ್ಯಾರ್ಥಿ ಆಗಿದ್ದು, ಈ ವಿದ್ಯಾರ್ಥಿ ಇವತ್ತು ಕಬಡ್ಡಿ ಪಂದ್ಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಯ್ಕೆ ಆಗಿರ್ತಕ್ಕಂಥದ್ದು ನಮ್ಮ ಸಂಸ್ಥೆಗೆ ಒಂದು ಹೆಮ್ಮೆಯ ವಿಷಯ. ಯಾಕಂತಂದ್ರೆ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಇರುವಂಥ ಒಬ್ಬ ವಿದ್ಯಾರ್ಥಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಗುರುತಿಸಿಕೊಳ್ಬೇಕು. ಆಮೇಲೆ ನಗರಗಳಲ್ಲಿ ಆಮೇಲೆ ರಾಜಧಾನಿಗಳಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳ ಜೊತೆಗೆ ಸ್ಪರ್ಧೆಯನ್ನು ಒಡ್ಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಕೀರ್ತಿಯನ್ನು ಮಾಡಿರ್ತಕ್ಕಂಥದ್ದು ಇಡೀ ಸಂಸ್ಥೆಗೆ ನಮ್ಮೆಲ್ಲರಿಗೆ ಒಂದು ಹೆಮ್ಮೆಯ ವಿಷಯ. ಅನುಮತಿ ಇಲ್ಲದ ಖಾಸಗಿ ರೆಸ್ಟೋರೆಂಟ್ನಲ್ಲಿ ಬಿಜೆಪಿ ಅಧ್ಯಕ್ಷ ಪುರ ನಾರಾಯಣಸ್ವಾಮಿ ಕೇಸರಿ ಶಾಲು ಧರಿಸಿ ಮದ್ಯ ಸೇವನೆ ಮಾಡಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಇಂದು ಎಂಎಲ್ಸಿ ಚುನಾವಣಾ ಸಿದ್ಧತೆ ಬಗ್ಗೆ ಮುಖಂಡರು ಕರೆದಿದ್ದ ಮಾಲೂರು ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಾಲೂಕು ಬಿಜೆಪಿ ಅಧ್ಯಕ್ಷ ಪುರ ನಾರಾಯಣಸ್ವಾಮಿ ಮತ್ತು ಹೂಡಿ ವಿಜಯಕುಮಾರ್ ಬೆಂಬಲಿಗರ ಮಧ್ಯೆ ವಾಗ್ವಾದ ನಡೆದಿದ್ದು, ಪಕ್ಷದಲ್ಲಿನ ಭಿನ್ನಾಭಿಪ್ರಾಯದ ಬಗ್ಗೆ ಬೇಸತ್ತು ಉಸ್ತುವಾರಿ ನಾಯಕರು ಸಭೆಯಿಂದ ನಿರ್ಗಮಿಸಿದರು. ರಾತ್ರಿ ವೇಳೆ ಕುರಿ ವ್ಯಾಪಾರಕ್ಕೆಂದು ದುಷ್ಕರ್ಮಿಗಳು ಬಂದು ಕುರಿಗಾಹಿಯನ್ನ ಕೊಂದು ಕುರಿ ಕಳ್ಳತನ ಮಾಡಲು ಯತ್ನಿಸಿರುವ ಘಟನೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಪಳ್ಳಿಗರ ಪಾಳ್ಯದಲ್ಲಿ ನಡೆದಿದೆ. ಕೊಲೆಯಾದ ದುರ್ದೈವಿ 60 ವರ್ಷದ ದೊಡ್ಡಮುನಿ ಸ್ವಾಮಿ ಎಂದು ತಿಳಿದು ಬಂದಿದೆ. ಇನ್ನು ದುಷ್ಕರ್ಮಿಗಳು ಕುರಿ ಕಳ್ಳತನಕ್ಕೆ ಯತ್ನಿಸುವ ವೇಳೆ ಸ್ಥಳಕ್ಕೆ ದೊಡ್ಡಮುನಿ ಸ್ವಾಮಿಯ ಮಗ ಬಂದು ಕಿರುಚಿದ್ದಾನೆ. ಭಯದಿಂದ ಕಳ್ಳರು ಆಟೋ ಬಿಟ್ಟು ಪರಾರಿಯಾಗಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೊಲೀಸರು ಭೇಟಿ ನೀಡಿದ್ದು ಪ್ರಕರಣ ದಾಖಲಿಸಿಕೊಂಡು ಕಳ್ಳರಿಗಾಗಿ ಶೋಧ ನಡೆಸುತ್ತಿದ್ದಾರೆ. ಇದು ಈವರೆಗಿನ ಸುದ್ದಿ. ನೇರ ಸುದ್ದಿ ಹಾಗೂ ನಿರಂತರ ಮನರಂಜನೆಗಾಗಿ ನೋಡ್ತಾರೆ ಎಕ್ಸ್‌ಪ್ರೆಸ್ ಟಿವಿ.